ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಲಾಕ್ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ. ಈ ರೀತಿ 2 ಸಲ ಲಾಕ್ ಮಾಡಿ ಆದಮೇಲೆ 4 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಇದು ಬಂದು ಕುಚ್ಚು ಕಟ್ಕೊಳ್ಳೋಕ್ಕೆ. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಈ ರೀತಿ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೋಡಿ ಈ ಥರ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು. 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆರಡರಲ್ಲಿ 1 ಮಾಡ್ಕೋಬೇಕು, ಮತ್ತೆರಡರಲ್ಲಿ 1 ಮಾಡ್ಕೋಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ 2 ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು. ಈ ಡಬಲ್ ಕ್ರೋಶದಲ್ಲೇ ಈ ಥರ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಒಂದು 3 ಇಲ್ಲ 4 ಸಲ ಪಾಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ 3 ಸಲ ಆಯಿತು. ಈಗ 4ನೇ ಸಲ ಈ ರೀತಿ ಪಾಸ್ ಮಾಡಿಕೊಂಡು ತಂದು ಈ ಥರ ಇಟ್ಕೋಬೇಕು. ನೆಕ್ಸ್ಟು ಆ ಕಡೆ ಇರೋ ದಾರನ ಇದ್ರೊಳಗಡೆಯಿಂದ ಈ ರೀತಿಯಾಗಿ ನಾವು ಪಾಸ್ ಮಾಡಿ ತಗೊಬರ್ಬೇಕು ಹೊರಗಡೆ. ನೆಕ್ಸ್ಟು ಒಂದು ಸಲ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಈ ಥರ. ಇದಾದಮೇಲೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಇನ್ನೂ ಒಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲೇ ನಾವು ತಗೋಬೇಕಾಗುತ್ತೆ. ಈ ಥರ 2ರಲ್ಲಿ 1 ಮಾಡಿಕೊಂಡು ಮತ್ತೆರಡರಲ್ಲಿ 1 ಮಾಡಿಕೊಂಡು ಮತ್ತೆರಡರಲ್ಲಿ 1 ಮಾಡ್ಕೋಬೇಕು. 2 ಚೈನ್ನ ತಗೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿಯಾಗಿ ಪಫ್ ಡಿಸೈನ್ನ ಮಾಡ್ಕೊಳ್ಳೋದು. ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು 3 ಇಲ್ಲ 4 ಸಲ ನಾನು ಈ ರೀತಿ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಆ ಕಡೆ ಇರೋ ಥ್ರೆಡ್ನ ಇದ್ರೊಳಗಡೆಯಿಂದ ಈ ರೀತಿ ನಾವು ಪಾಸ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಸಲ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ಆರ್ಚಲ್ಲಿ 5 ಇಲ್ಲ ಅಂದರೆ 6 ಈ ಥರ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶನ ತಗೊಂಡು. ತುಂಬ ಈಸಿ ಹಾಕೋದು, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ತ್ರಿಬಲ್ ಕ್ರೋಶ ತಗೊಂಡು ಈ ಡಿಸೈನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ತುಂಬ ಈಸಿ ಹಾಕೋದು, ಒಂದೇ ಸ್ಟೆಪ್ಪಲ್ಲಿ ಹಾಕೋದು. ಹಾಗೆ ಬೀಡ್ಸ್ ಕೂಡ ನಾನೇನಿಲ್ಲಿ ಇನ್ಸರ್ಟ್ ಮಾಡಿಲ್ಲ. ಒಂದೊಂದು ಸಲ ಬೇಗ ಡಿಸೈನ್ನ ಮಾಡಬೇಕು ಅಂತ ಇರ್ತೀರ, ಆವಾಗ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಇದೇ ಥರ 5 ಇಲ್ಲ ಅಂದರೆ 6 ಪಫ್ ಡಿಸೈನ್ಗಳನ್ನು ನಾವು ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿ, ನಾನಿಲ್ಲಿ 5 ಪಫ್ ಡಿಸೈನ್ಗಳನ್ನು ಮಾಡ್ಕೊಂಡಿದ್ದೀನಿ. ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಇದನ್ನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ಅದೇ ಪ್ಲೇಸಿಗಿಟ್ಟು ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಆರ್ಚ್ ಈ ಥರ ದೊಡ್ಡದಾಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಂದೇ ಸ್ಟೆಪ್ಪಲ್ಲಿ ನಾವು ಹಾಕ್ಬೋದು. ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ 4 ಚೈನ್ನ ತಗೊಳ್ತಾ ಇದ್ದೇನೆ. ಕುಚ್ಚು ಬೇಕು ಅಂದರೆ ಕಟ್ಕೋಬೋದು ನೀವು, ಇಲ್ಲಾಂದರೆ ಒಂದು 2-3 ಆರ್ಚ್ಗಳನ್ನು ಮಾಡಿ ಕುಚ್ಚನ್ನ ಕಟ್ಕೋಬೋದು. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿ, ಇದೇ ಥರ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಲಾಕ್ ಮಾಡಿದ್ದೆ ಅಲ್ವಾ, ನೆಕ್ಸ್ಟು ಸೂಜಿ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೊಂಡು ಮತ್ತೆ ಈ ರೀತಿ ಪಫ್ ಡಿಸೈನ್ನ ಮಾಡ್ಕೊಳ್ಳಿ. ತುಂಬ ಸ್ಟಿಫಾಗಿ ನಿಲ್ಲುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಬೀಡ್ಸ್ ಬೇಕು ಅಂದರೆ ಒಂದು ಪಫ್ ಡಿಸೈನ್ ಆದಮೇಲೆ ಇಲ್ಲಿ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ವಿತೌಟ್ ಬೀಡ್ಸ್ ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನೋಡಿ, ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಈ ರೀತಿ ಆರ್ಚ್ಗಳನ್ನು ಹಾಕ್ಕೊಂಡು ಹೋಗೋದಷ್ಟೇ. ಸೆಂಟರ್ ಗ್ಯಾಪಲ್ಲಿ 4 ಚೈನ್ನ ತಗೊಂಡ್ರೆ ಆಯಿತು. ನೋಡಿ, ಇಲ್ಲಿ ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 4 ಚೈನ್ನ ತಗೊಳ್ತಾ ಇದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ 2 ಇಲ್ಲ 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ನೋಡಿ, ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹಾಕೋದು ಕೂಡ ತುಂಬಾ ಈಸಿ, ಹಾಗೆ ಫಾಸ್ಟಾಗಿ ನಾವು ಹಾಕ್ತಾ ಹೋಗ್ಬೋದು. ಬೀಡ್ಸ್ ಕೂಡ ಇನ್ಸರ್ಟ್ ಮಾಡಿಲ್ಲ. 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ತ್ರಿಬಲ್ ಕ್ರೋಶ ಹಾಕ್ಕೊಂಡು ಈ ಥರ ಡಿಸೈನ್ನ ಮಾಡೋದ್ರಿಂದ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಡಬಲ್ ಕ್ರೋಶ ಹಾಕಿದ್ರೆ ತುಂಬ ಚಿಕ್ಕದಾಗಿ ಬರುತ್ತೆ. ಈ ರೀತಿ ತ್ರಿಬಲ್ ಕ್ರೋಶದಲ್ಲಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಹಾಕ್ಕೋಬೋದು. ಫ್ರೆಂಡ್ಸ್, ಇಲ್ಲಿ 4 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನ ಕಟ್ತಾ ಇದ್ದೀನಿ. ಕುಚ್ಚಿಗೆ 70 ಸ್ಟ್ಯಾಂಡ್ಸ್ ತೊಗೊಂಡಿರೋದು. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಉದ್ದ ಬೇಕು ಅಂತ. ಇದಕ್ಕೇನು ತುಂಬ ಉದ್ದ ಬೇಕಾಗಿಲ್ಲ. ಈ ರೀತಿ ಕಟ್ ಮಾಡಿ ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4ರಿಂದ 5 ಸಲ ಟೈಟಾಗಿ ಸುತ್ಕೋಬೇಕು. ಮತ್ತು 1-2 ಸಲ ಹೂ ಕಟ್ತೀವಲ್ವ, ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕುಚ್ಚು ಬಿಚ್ಚೋಗಲ್ಲ. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ. ಹಾಗೆ ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಕ್ಯೂಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಇದೆ, ಸ್ಟಿಫಾಗಿ ನಿಲ್ಲುತ್ತೆ ಡಿಸೈನು. ಟ್ರೈ ಮಾಡಿ ನೋಡಿ, ಈಸಿಯಾಗಿ ಹಾಕ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 400ಇಂದ 500 ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು. ಫುಲ್ ಸ್ಯಾರಿಗೆ ಹಾಕ್ತೀನಿ ಅಂದರೆ 1-1.5 ಗಂಟೆ ಒಳಗಡೆ ಈ ಡಿಸೈನ್ನ ಹಾಕಿ ಮುಗಿಸ್ಕೋಬೋದು. ನಿಮಗೇನಾದರೂ ಬೀಡ್ಸ್ ಬೇಕು ಅಂತ ಹೇಳಿದರೆ ಇಲ್ಲಿ ಒಂದೊಂದು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ತ್ರಿಬಲ್ ಕ್ರೋಶದಲ್ಲಿ ಹಾಕೋದ್ರಿಂದ ಈ ರೀತಿ ಆರ್ಚ್ ಕೂಡ ದೊಡ್ಡದಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ತ್ರಿಬಲ್ ಕ್ರೋಶ ಕಷ್ಟ ಅನಿಸಿದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಬೇಕು ಅಂದರೆ ಇಲ್ಲೊಂದೊಂದು ಬೀಡ್ಸ್ನ ಇಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. Thank you friends. Thanks for watching. Thank you.